ರಾಜಸ್ಥಾನದ ಮರುಭೂಮಿನಲ್ಲಿ ನೀರು ಸಿಗೋದೇ ಕಷ್ಟ. ಅಂತಹ ಸಮಯದಲ್ಲಿ ಬೋರ್ವೆಲ್ ಕೊರಿಲಿಕ್ಕೆ ಹೋದಾಗ ಆದಂಥ ಒಂದು ಘಟನೆ 2024 ಅಂತ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ಬಂದೆ. ಮನುಷ್ಯ ವಿಜ್ಞಾನದಿಂದ ಎಷ್ಟೆಲ್ಲ ಮುಂದುವರೆದ್ರೂ ಕೂಡ ಪ್ರಕೃತಿ ಮುಂದೆ ಅವನು ಶೂನ್ಯ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಸ್ನೇಹಿತರೆ, ರಾಜಸ್ಥಾನದ ಜೈಸಲ್ಮೇರ್ನ ಮೋಹನ್ಗಢ್ ಅನ್ನೋ ಜಾಗದಲ್ಲಿ ಬೋರ್ವೆಲ್ನ ಕೊರಿಲಿಕ್ಕೆ ಹೋದಾಗ 850 ಅಡಿಯಷ್ಟು ಕೊರೆದಾಗ ಇದ್ದಕ್ಕಿದ್ದ ಹಾಗೆ ನೀರು ಈ ರೀತಿ ಬಂದಿರುವಂಥದ್ದು. ಸುಮಾರು ಸುತ್ತಮುತ್ತ ಇರ್ತಕ್ಕಂಥ ಜಮೀನೆಲ್ಲ ಒಂದು ಕೆರೆ ತರ ಆಗಿತ್ತು. 3 ಅಡಿ ನೀರು ನಿಂತಿದ್ದು, 2 ದಿನಗಳ ಕಾಲ ಈ ನೀರು ಬಂದಿದ್ದು. ಅದನ್ನ ಕೊರಿತಾ ಇದ್ದಂತ ಲಾರಿ ಕೂಡ ಅದ್ರ ಒಳಗಡೆ ಹೊರಟೋಗಿತ್ತು. ನೀವುಗಳು ತುಂಬಾ ನೋಡಿರ್ತೀರ ಈ ತರ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ. ನೀರು ಬಂದಿರೋದು ಗೊತ್ತಿರತ್ತೆ, ಆದ್ರೆ 2 ದಿನದ ನಂತರ ಅಂದ್ರೆ 30ನೇ ತಾರೀಕು ರಾತ್ರಿ 9 ಗಂಟೆಗೆ ನೀರು ಬರೋದು ಕಂಪ್ಲೀಟ್ ಆಗಿ ನಿಂತಿದೆ. ಸೈಂಟಿಸ್ಟ್ಗಳ ಪ್ರಕಾರ ಹಿಂದೆ ಸರಸ್ವತಿ ನದಿ ಸಾವಿರಾರು ವರ್ಷಗಳ ಕೆಳಗೆ ರಾಜಸ್ಥಾನದಲ್ಲಿ ಹರಿತಾ ಇತ್ತು. ಆ ಸರಸ್ವತಿ ನದಿಯ ನೀರೇ ಇದು ಅಂತ ಕೂಡ ಹೇಳಲಾಗತ್ತೆ. ಪ್ರಪಂಚದಲ್ಲಿ ವಿಜ್ಞಾನಕ್ಕೆ ನಿಲುಕದೇ ಇರುವಂತ ನಿಗೂಢ ಘಟನೆಗಳು ಇವತ್ತಿಗೂ ನೂರಾರು ನಡೆಯುತ್ತೆ. ಅಂತ ಒಂದು ನಿಗೂಢ ಘಟನೆ 2024 ಅಂತ್ಯದಲ್ಲಿ ನಡೆದಿರೋದು ಒಂದು ವಿಶೇಷ. ನನಗೆ ಬಹಳ ಕುತೂಹಲ ಅನಿಸಿದ್ದು ರಾಜಸ್ಥಾನದ ಮರಳುಗಾಡಿನಲ್ಲಿ ಇಷ್ಟು ನೀರು ಎಲ್ಲಡಕವಾಗಿತ್ತು ಅನ್ನೋದೇನೆ. ಧನ್ಯವಾದಗಳು.